ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಗೊಂದಲ ಏರ್ಪಟ್ಟಿದೆ. ಹಾಸನದಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಡಿಸಿ ಲತಾ ಕುಮಾರಿ ಭೇಟಿ ಕೊಟ್ಟಿದ್ದಾರೆ. ಹಾಸನದಲ್ಲೂ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಗೊಂದಲ ಏರ್ಪಟ್ಟಿದೆ ಎನ್ನುವ ಮಾಹಿತಿ ಇದೆ. ಹಾಗೆಯೇ ಪರೀಕ್ಷಾ ಕೇಂದ್ರಕ್ಕೆ ಡಿಸಿ ಲತಾ ಕುಮಾರಿ ಅವರು ಭೇಟಿ ಕೊಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆ OMR ಶೀಟ್ನಲ್ಲಿ ಸೇಮ್ ನಂಬರ್ ಇರಬೇಕು ಅಂತ ಪರೀಕ್ಷಾರ್ಥಿಗಳು ತಕರಾರು ತೆಗೆದಿದ್ರು. 1 ಗಂಟೆಗೂ ಹೆಚ್ಚು ಕಾಲ ಪರೀಕ್ಷೆಯನ್ನ ಬರೆಯದೆ ಹಠ ಹಿಡಿದು ಕೂತಿದ್ರು. ಸದ್ಯ KEAಗೂ ಕೂಡ ಮಾತನಾಡಿ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ ಜಿಲ್ಲಾಧಿಕಾರಿ. 1 ಗಂಟೆ ಹೆಚ್ಚು ಕಾಲ ಪರೀಕ್ಷೆಯನ್ನು ಬರೆಯೋಕೆ ಅವಕಾಶವನ್ನು ಕೊಡಲಾಗಿದೆ. 2 ರೂಮಿನ ಪರೀಕ್ಷಾರ್ಥಿಗಳಿಗೆ ಪರೀಕ್ಷೆಯನ್ನು ಬರೆಯೋಕೆ ಅವಕಾಶವನ್ನು ಕೊಡಲಾಗಿದೆ. ಇದು ಹಾಸನದಲ್ಲಿ ಆಗಿರುವಂಥ ಗೊಂದಲ. ಈ ಕಡೆಯಲ್ಲಿ ಆ ಗೊಂದಲವನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಡಿಸಿ ಲತಾ ಕುಮಾರಿ ಅವರು ಕ್ರಮವನ್ನು ತೆಗೆದುಕೊಂಡರು. ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ಕೊಟ್ಟರು. ಹಾಗೆಯೇ ಅಲ್ಲಿ ಮಾತುಕತೆಯನ್ನು ನಡೆಸಿ ಹೆಚ್ಚುವರಿಯಾಗಿ ಸಮಯವನ್ನು ಕೊಡಲಾಗಿದೆ. 1 ಗಂಟೆಗೂ ಹೆಚ್ಚು ಕಾಲ ಪರೀಕ್ಷೆ ಪರೀಕ್ಷಾರ್ಥಿಗಳಿದ್ದಾರಲ್ಲ, 1 ಗಂಟೆಗೂ ಹೆಚ್ಚು ಕಾಲ ಅವರು ಎಕ್ಸಾಮನ್ನೇ ಬರೆದಿರಲಿಲ್ಲ. ಹೀಗಾಗಿ ಹೆಚ್ಚುವರಿ ಸಮಯವನ್ನು ಎಕ್ಸಾಮ್ ಬರೆಯೋಕೆ ಕೊಡಲಾಗಿದೆ ಎನ್ನುವ ಮಾಹಿತಿ ಇದೆ. ಸ್ವಲ್ಪ ಟೈಮಿಂಗ್ ಒಂದು ಕ್ರಮ ಸಂಖ್ಯೆ 2 ಮ್ಯಾಚ್ ಆಗಬೇಕು ಅಂತ ಹೇಳಿ ಆರ್ಗ್ಯೂ ಮಾಡ್ತಾ ಕೂತಿದ್ದಾರೆ. ಅವರು ಹೇಳಿದ್ದಾರೆ ಆ ಥರ ಇಲ್ಲ, ಕ್ವಶನ್ ಪೇಪರ್ ಮೇಲೆ ಇರ್ತಕ್ಕಂತಹ ಕ್ರಮ ಸಂಖ್ಯೆಯನ್ನು OMR ಶೀಟಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆ ಅಂತ ಒಂದು ಬ್ಲಾಕ್ಸ್ ಇರ್ತದೆ, ಒಂದು 6 ಡಿಜಿಟ್ ಹಿಂಗೆ ಇರ್ತದೆ, ಬಾಕ್ಸ್ಗಳು ಇರ್ತದೆ, ಅದರಲ್ಲಿ ತುಂಬಿ ಅಂತ ಹೇಳಿದ್ರೆ ಇಲ್ಲ ಇವೆರಡು ಮ್ಯಾಚ್ ಆಗಲೇಬೇಕು, ನಮಗೆ ಬೇರೆ ಕ್ವಶನ್ ಪೇಪರ್ಸ್ ಬಂದಿದೆ, ನಾವು ಬರೆಯೋದಿಲ್ಲ ಅಂತ ಹೇಳಿ ಕ್ವಶನ್ ಪೇಪರ್ನ ಇಸ್ಕೊಂಡಲೇ ಗಲಾಟೆ ಮಾಡಿದ್ದಾರೆ. ಹೇಳಬೇಕು ಅಂದರೆ ತುಂಬ ಕಠಿಣವಾಗಿ ಹೇಳಬೇಕು ಅಂದರೆ ನಮಗೆ ತಪ್ಪು ಅವ್ರದ್ದೇ ಇದೆ.